ಚೇಂಜ್ ಮಾಡಿ ನಾನು ಮಾಡ್ತೀನಿ ನೋಡಿ. ಫಸ್ಟು ಡೈರೆಕ್ಷನ್ನು ಕಟ್ ಮಾಡ್ತೀನಿ. ನೆಕ್ಸ್ಟು ಹೋಗಿಲ್ಲ ಅಂದರೆ ಆಗುತ್ತೆ, ಕೈಯೆಲ್ಲ ಉರಿ ಬಂದುಬಿಡುತ್ತೆ. ಆ ಕಾರಣ ಕೂದಲು ಕಟ್ ಮಾಡಿ ಕಸ ಹೋಗ್ತದೆ, ಪರವಾಗಿಲ್ಲ. ಇದೇ ಥರ ಲಾಸ್ಟ್ ಟೈಮ್ ಇದೇ ಎಕ್ಸ್ಪೀರಿಯನ್ಸ್ ಆಯಿತು. ಲಾಸ್ಟ್ ಟೈಮ್ ಇದೇ ಥರ ಆಲ್ಟ್ ಕಟ್ಟಾಯಿತು. ಆಗ ಇನ್ನೊಂದು ಕುದುರೆಗೆ ನೋಡೋಣ ಇದೆ ಒಂದು ನಿಮಿಷ. ನೋಡಿ ಹಿಂಗೆಲ್ಲ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ನಾನು ಮರಕ್ಕೆ ಹಾಕ್ಕೊಂಡಿಲ್ಲ. ಇವಾಗ ಎಲ್ದಿದ್ರೆ ನಮ್ಮ ಕೈಯೆಲ್ಲ ಉರಿ ಬಂದುಬಿಡಿರೋದು, ಇಲ್ಲ ನಾವೇ ಬಿದೋಗ್ತಾ ಇದ್ರಿ. ಸಡನ್ನಾಗಿ ಎಲ್ದಾಗಾದ್ರೆ ನಾವು ಬಿದೋಗ್ತೀರಿ. ಆ ಕಾರಣದಿಂದ ನೋಡಿ. ನೆಕ್ಸ್ಟು ಡೈರೆಕ್ಷನ್ ಮಾಡ್ತಾಯಿದ್ದೀನಿ, ಹೋಗ್ತಾ ಇಲ್ಲ. ನೆಕ್ಸ್ಟು ಸ್ವಿಂಗ್ ಮಾಡ್ತೀನಿ. ಓದ್ಲು ಸ್ಟಾಪ್ ಮಾಡಿ ನೋಡೋಣ ಇವಾಗ. ಗುಡ್ ಗರ್ಲ್ ಐಡಿ, ಗುಡ್ ಗರ್ಲ್. ನೋಡಿ ಎಷ್ಟು ಭಯ ಬೀಳ್ತಾರೆ ನೋಡಿ. ಚಿಕ್ಕು ಹತ್ರ ಎತ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಭಯ ಬೀಳ್ತಾರೆ ನೋಡಿ. ನೋಡಿ ಎಷ್ಟು ಭಯ ಇದೆ. ಎಲ್ಲ ಭಯ ಎಲ್ಲ ತೆಗಿಬೇಕು, ಬಿಸ್ನೆಸ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡೋದು ಎಲ್ಲ ಹೇಳ್ತೀನಿ ನಾನು. ಅಗೇನ್ ಡೈರೆಕ್ಷನ್, ಕ್ಲಕ್ಕು, ಓದ್ಲು. ಒಂದು ಸೆಕೆಂಡು ಆಗಲ್ಲ, ಎಲ್ದು ಸಾಕ್ಬಿಡುತ್ತೆ. ನಾವೇನು ಸೂಪರ್ ಮೇಡ, ನಾವು ಎಲ್ದು ಇಟ್ಕೊಳ್ಳೋಕ್ಕೆ. ಐಡಿ, ಗುಡ್ ಗರ್ಲ್, ಸೂಪರ್. ಫಸ್ಟ್ ದಿನನೇ ಪರವಾಗಿಲ್ಲ. ರಿಸಲ್ಟ್ ಒಳ್ಳೆ ರಿಸಲ್ಟೇ ಸಿಗ್ತಾರೆ ನನಗೆ. ನೋಡಿ ನಿಮಗೆ, ನೀವು ನೋಡ್ಬೋದು ಈ ರೋಪ್ ಇದೆಯಲ್ಲ ಎಷ್ಟು ಯು ಶೇಪಲ್ಲಿದೆ ಅಂತ. ಆರಾಮ್ ಹೋಗ್ತದೆ ಇಲ್ಲ. ಗುಡ್ ಗರ್ಲ್ ಐಡಿ, ಗುಡ್ ಗರ್ಲ್. ನೆಕ್ಸ್ಟ್ ಆಪೋಸಿಟ್ ಡೈರೆಕ್ಷನು ಟ್ರೈ ಮಾಡೋಣ. ನೋಡಿ ಬಿಟ್ಟರೆ ಓಡೋಗ್ಬೇಕು ಅವಳಿಗೆ. ನೆಕ್ಸ್ಟ್ ಆಪೋಸಿಟ್ ಡೈರೆಕ್ಷನ್ನು ನೀನು ಮಧ್ಯ ಇದೆಯಾ, ರೋಪ್ ಮಧ್ಯ. ಪ್ಲಸ್ಸು ಡೈರೆಕ್ಷನು, ಡೈರೆಕ್ಷನ್ನು, ಸೂಪರ್. ಬೇರೆ ಕುದುರೆ ಜಲ್ದಿ ನಮ್ಮದೊಂದು ಕುದುರೆ ಆ ಟ್ರೈನಿಂಗ್ ಹೋಗಿದೆ. ಅದು ಒಂದು ಸಲ ಹೋಗಿ ಹೊಡೆದಿದೆ ಅಷ್ಟೇ. ಆಲ್ಟ್ರು ರೋಪ್ ಹೊಟ್ಟರೆ ಕಿತ್ತೋಯ್ತು. ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಗುಡ್ ಗರ್ಲ್ ಒಂದ್ಸಲ ರಬ್ ಮಾಡಿ. ನಾವು ಎಷ್ಟು ರಬ್ ಮಾಡ್ತೀರೋ ಅಷ್ಟು ಅದು ಕಲಿಯೋಕ್ಕೆ. ನಾವು ಇದು ಕೆಲಸ ಮಾಡಿದ್ರೆ ರಬ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೂ ಗೊತ್ತಾಗುತ್ತೆ. ತಪ್ಪು ಮಾಡಿದಾಗ ಪ್ರೆಷರ್ ಮಾಡಬೇಕು. ನೆಕ್ಸ್ಟ್ ಟೈಮು ಒಳ್ಳೆ ಕೆಲಸ ಮಾಡಬೇಕಾದ್ರೆ ರಬ್ ಮಾಡಬೇಕು. ಇವಾಗ ನಾವು ಬಿಚ್ಚಿಬಿಟ್ಟು ಲಂಜ್ ಮಾಡೋಣ ಅಂತಿದ್ದೀನಿ. ಬಿಚ್ಚಿದ್ದೀನಿ, ಇವಾಗ ಟ್ರೈ ಮಾಡ್ತೀನಿ. ಲಂಜಿಂಗು ಹೋಗ್ತಾ ಇಲ್ಲ, ನೋಡೋಣ ಬನ್ನಿ. ಗುಡ್ ಗರ್ಲ್ ಐಡಿ, ಗುಡ್ ಗರ್ಲ್ ಐಡಿ, ಗುಡ್ ಗರ್ಲ್, ಸೂಪರ್. ಗುಡ್ ಗರ್ಲ್ ನೋಡಿ. ನಾನು ಎಲ್ದು ನಿಲ್ಲಿಸಿದೆ ಕುದುರೆನ. ನನ್ನ ಕಡೆಯಿಂದ ಬೇರೆಲ್ಲೋ ಹೋಗ್ಬೇಕು, ನಾನು ಬ್ಲೂ ಅಂತ ಬೇರೆಲ್ಲೋ ನೋಡ್ಕೊಂಡು ಹೋಗ್ತಾಯಿದ್ದೆ. ಹಂಗೆಲ್ಲ ಇಲ್ಲ, ಆ ಥರ
ಹೋಗ್ಬೇಕಾದ್ರೆ ಆವಾಗ ಸ್ಪಾಟಲ್ಲಿ ಫಿನಿಷ್ ಮಾಡಬೇಕು. ಏನೋ ಒಂದು ಹಗ್ಗದಲ್ಲಿ ಮಾಡಿ ನಿಲ್ಲಿಸ್ಬೇಕು. ಸರಿನಾ? ಅದೇ ಅದ್ರ ಮೈಂಡೆಲ್ಲ ಬೇರೆಲ್ಲೋ ಇದೆ, ಇಲ್ಲ ಅದ್ರ ಮೈಂಡೆಲ್ಲ ಬೇರೆಲ್ಲೋ ಇದೆ, ಎಲ್ಲೋ ಹೋಗ್ಬಿಡ್ಬೇಕು, ಎಸ್ಕೇಪ್ ಆಗ್ಬಿಡ್ಬೇಕು. ಅದೇ ಬಟ್ ನಾನು ಬಿಡಲ್ಲ. ಇವ್ರಿಗೆ ಬಂದ್ಬಿಟ್ಟು ಏಜ್ ಬಂದ್ಬಿಟ್ಟು 9.5 ಮಂತ್ಸ್ ಇರಬೇಕು. ಇವಾಗ ಜೂನ್ 2 ಬಂದರೆ 1 ಇಯರ್ ಆಗುತ್ತೆ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ. ನಾನೇನು ಮಾಡ್ತೀನಿ, ನನ್ನ ಕಡೆಗೆ ಇದು ಮಾಡ್ತೀನಿ. ನೆಕ್ಸ್ಟು ಟ್ರೈ ಮಾಡೋಣ, ಲಂಚ್ ಟ್ರೈ ಮಾಡೋಣ. ನನ್ನ ಕಡೆ ಇರಬೇಕು, ಮೈಂಡೆಲ್ಲ ಬೇರೆಲ್ಲೋ ಇದೆ. ಸರಿನಾ? ನಾನಿವಾಗ ಟ್ರೈ ಮಾಡ್ತೀನಿ. ಇವಾಗ ಲಂಚ್ ಮಾಡೋದು ಹೆಂಗೆ ಅಂತ ಲಂಚ್ ಮಾಡಿ ಟ್ರೈ ಮಾಡ್ತೀನಿ. ಕರೆಕ್ಟಾಗಿ ಹೋಗ್ತಿಲ್ಲ ಗೊತ್ತಿಲ್ಲ. ಸರಿ ಬನ್ನಿ ಟ್ರೈ ಮಾಡೋಣ. ಸ್ವಲ್ಪ ಸೈಡ್ಗೆ ಹೋಗಿ ಅದು ನೀವು ಲೆಫ್ಟ್ ಸೈಡಲ್ಲಿ ಎಲ್ಲೆಲ್ಲ ಅವಳೇ ಹೋಗ್ತಾ ಇದ್ದಲ್ಲ. ಕಮೆಂಟೇ ಕೊಟ್ಟಿಲ್ಲ, ಅವಳೇ ಹೋಗ್ತಾ ಇದ್ದಲ್ಲ. ಇವಾಗ ನಾನು ಡೈರೆಕ್ಷನ್ನು ಲೆಫ್ಟ್ ಸೈಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸ್ವಲ್ಪ ರೈಟ್ ಸೈಡಿಗೆ ಬಂದು ಡೈರೆಕ್ಷನ್ ಎಷ್ಟು ಕ್ಲಕ್ಕು ಹಿಂಗೆ ಓದ್ಲು ಅವನು ಎಸ್ಕೇಪ್ ಆಗೋಕ್ಕೆ ನೋಡ್ತಾ ಇದ್ದಾಳೆ, ಬಿಟ್ಟರೆ ಎಸ್ಕೇಪ್ ಆಗ್ಬಿಡ್ತಾಳೆ. ಡೈಲಿ ರನ್ ಮಾಡ್ತಾ ಇದ್ರೆ ಬಂದ್ಬಿಡುತ್ತೆ, ಕರೆಕ್ಟಾಗಿ ಬಂದ್ಬಿಡುತ್ತೆ. ನಾವೇನು ಆರ್ಟ್ಸ್ ಮೆಕ್ಯಾನಿಕ್ ತಾನೆ, ಬಿಡ್ತೀರಾ ನಾವು ರೆಡಿ ಮಾಡೋದನ್ನು. ತಲೆಯಿಂದ ಹಿಡ್ಕೊಂಡು ಇಲ್ಲಿ ಎಂಡು ಕಾಲು ಗಂಟೆನೂ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆ ಕುದುರೆ ಆಗೋದು, ರೈಡಿಂಗು ಒಳ್ಳೆಯದು ಆಗೋದು. ಒಂದೊಂದು ಕುದುರೆ ರೈಟ್ ಸೈಡ್ ಹೋಗುತ್ತೆ ಲಂಜಿಂಗು, ಲೆಫ್ಟ್ ಸೈಡ್ ಹೋಗಲ್ಲ. ಹೋಗಿಲ್ಲ ಅಂದರೆ ಏನು ಮಾಡೋದು, ಅಂಥದ್ದು ಆಕ್ಸಿಡೆಂಟೇ ಆಗೋದು ಅಂಥ ಕುದುರೆಗಳು. ಇವಾಗ ಎಕ್ಸಾಂಪಲ್ಲು ಬೈಕ್ ಇದೆ ಎಕ್ಸಾಂಪಲ್ಲು ಬೈಕ್ ಇದೆ ನಿಮಗೆ ಲೆಫ್ಟ್ ಸೈಡ್ ಟರ್ನ್ ಆಗ್ತದೆ, ರೈಟ್ ಸೈಡ್ ಟರ್ನ್ ಆಗ್ತಲ್ಲ. ಏನಾಗುತ್ತೆ ಅದು ಆಕ್ಸಿಡೆಂಟಲ್ಲೇ ಹೋಗಿ ಮುಗಿಬೇಕಲ್ವಾ, ಕಂಟ್ರೋಲ್ ಸಿಗಲ್ಲ ತಾನೆ. ಕಂಟ್ರೋಲ್ ಸಿಗುತ್ತಾ? ಸಿಗಲ್ಲ. ಅದೇ ಥರನೇ ಇದರಲ್ಲೂ ಅಷ್ಟೇ, ಕತ್ತು ಒಂದು ಕಡೆ ಟರ್ನ್ ಆಗುತ್ತೆ, ಒಂದು ಕಡೆ ಟರ್ನ್ ಆಗಲ್ಲ. ಸ್ಟಿಫ್ ಆಗಿರುತ್ತೆ, ಸ್ಟ್ರೈಟಾಗೇ ಇರುತ್ತೆ, ಇನ್ನೊಂದು ಕಡೆ ಟರ್ನೇ ಆಗಲ್ಲ ಅಂತದೆ. ಆವಾಗ ನಾವು ಎರಡೂ ಕಡೆ ಲಂಜ್ ಮಾಡಬೇಕು, ಎರಡೂ ಕಡೆ ಫ್ರೀ ಮಾಡ್ಕೋಬೇಕು. ಹಿಂಗೆ ಹ್ಯಾಂಡ್ ಎರಡೂ ಕಡೆ ತಿರ್ಗಿಸಿದಾಗ ಫ್ರೀ ಆಗುತ್ತೋ ಅದೇ ಥರ ಕತ್ತು ಎರಡೂ ಕಡೆ ತಿರುಗಿದ್ರೂ ತಿರುಗಬೇಕು. ಒಂದು ಕಡೆ ಮಾತ್ರ ತಿರುಗುತ್ತೆ, ಒಂದು ಕಡೆ ತಿರುಗಲ್ಲ ಅಂತ ಹಂಗೆಲ್ಲ ಇರಬಾರ್ದು. ಕರೆಕ್ಟಾಗಿ ನಾವು ಎಲ್ಲ ಗ್ರೌಂಡ್ ವರ್ಕು ಕರೆಕ್ಟಾಗಿ ನಾವು ಕೆಳಗಡೆ ನಿಂತ್ಕೊಂಡು ಏನು ಎಕ್ಸಸೈಸ್ ಕೊಟ್ಟು ರೆಡಿ ಮಾಡಿರ್ತೀರೋ ಅದಾದಮೇಲೆ ನೀವು ಮೇಲೆ ಕುತ್ಕೊಂಡು ರೈಡ್ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿರೋದು. ನಾವು ಕರೆಕ್ಟಾಗಿ ಕೆಲಸ ಕೆಳಗಡೆಯಿಂದ ಮಾಡಿಲ್ಲ ಅಂದರೆ ಮೇಲೆ ಕುತ್ಕೊಂಡು ರೈಡ್ ಮಾಡ್ಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿ ಅದು ಆಕ್ಸಿಡೆಂಟಲ್ಲಿ ತೊಗೊಂಡೋಗಿ ಬಿಡುತ್ತೆ. ಸರಿನಾ? ಅದೇ ಥರನೇ ಏನೇ ಇದ್ರೂ ಎಲ್ಲ ಕೆಳಗಡೆ ಥರ ಚೆಕ್ ಮಾಡಿಕೊಂಡು ರೈಡ್ ಮಾಡಬೇಕು. ಆ ಥರನೇ ನಾವು ರೆಡಿ ಮಾಡಬೇಕಾದ್ರೆ ಎಲ್ಲ ಕಡೆ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಬೇಕು. ಇವಾಗ ಒಂದು ಕಡೆ ಲಂಜ್ ಹೋಗಿದ್ದು, ಇವಾಗ ಆಪೋಸಿಟ್ ಡೈರೆಕ್ಷನು ಟ್ರೈ ಮಾಡೋಣ. ಇವಾಗ ಟ್ರೈ ಮಾಡೋಣ. ಡೈರೆಕ್ಷನ್ನು ಕಟ್ ಮಾಡ್ತೀನಿ, ಸ್ವಿಂಗ್ ಮಾಡ್ತೀನಿ. ಓಕೆ, ವೆರಿ ಗುಡ್ ಗರ್ಲ್, ಸೂಪರ್. ಬೇಗ ಕಲ್ತ್ಬಿಡ್ತಾಳೆ ಅನ್ಸುತ್ತೆ ಇವಳು, ಪರವಾಗಿಲ್ಲ. ಪರವಾಗಿಲ್ಲ, ಸೂಪರ್. ಇಷ್ಟೆಲ್ಲ ಹೋಗ್ತದಲ್ಲ, ನಾನು ಅಂದ್ಕೊಂಡಿರಲಿಲ್ಲ. ಫಸ್ಟ್ ದಿನ ಟ್ರೈ ಮಾಡ್ತಾ ಇರೋದು, ಇಷ್ಟು ಕರೆಕ್ಟಾಗಿ ಹೋಗ್ತಿರೋದು ನನಗೆ ಶಾಕು. ನೋಡೋಣ. ಸೂಪರ್ ಐಡಿ, ಸೂಪರ್, ಗುಡ್ ಗರ್ಲ್. ಕೀಪ್ ಇಟ್ ಅಪ್. ನಾನು ನಿಮ್ಗೆ ಚೆನ್ನಾಗಿ ಊಟ ಕೊಡ್ತೀನಿ, ಚೆನ್ನಾಗಿ ನೋಡ್ಕೊತೀನಿ, ಎಲ್ಲ ಮಾಡ್ತೀನಿ. ಕೆಲಸ ಮಾಡಿದ್ರೆ ಹಂಗೇ ಇದ್ರೆ ಹೆಂಗೆ ನೀನು? ಹೋಗ್ಬೇಕು, ಚೆನ್ನಾಗಿ ಹಾಲು ಕುಡಿಬೇಕು, ತಿರುಗಾಡಬೇಕು, ಆಟ ಆಡಬೇಕು, ಅದೇ ಇದೆ ನಿನ್ನ ಮೈಂಡಲ್ಲಿ.
ಕೆಲಸ ಮಾಡೋಣ ಡಿಸಿಪ್ಲಿನ್ ಕಲಿಯೋಣ ಅದೆಲ್ಲ ಇಲ್ಲ. ಹುಟ್ಟಿದ್ದಾಗಲೇ ಸ್ಟಾರ್ಟ್ ಮಾಡ್ತಾರೆ ಟ್ರೈನಿಂಗು. ಹುಟ್ಟಿದ ತಕ್ಷಣ ಅವಾಗಿನೇ ಸ್ಟಾರ್ಟ್ ಆಗುತ್ತೆ ಟ್ರೈನಿಂಗು. ಅದು 9 ಮಂತ್ಸ್ ಆಗ್ತದೆ. ಇವಾಗ ಸ್ಟಾರ್ಟ್ ಮಾಡಿದ್ದೀರಿ. ಡೈರೆಕ್ಷನ್ ಸೂಪರ್. ನಿಲ್ಲಿಸೋಣ. ಟರ್ನಾಗಿ ನೋಡಿ. ಇವಾಗ ನಿಲ್ಲಿಸ್ಬೇಕಾದ್ರೆ ಒಂದು ಸ್ಟೆಪ್ ಫ್ರಂಟಲ್ಲಿ ಇಟ್ಟು ಸ್ವಲ್ಪ ಬೆಂಡ್ ಮಾಡಿ ನಿಲ್ಲಿಸೋದು, ಸರಿನಾ? ಅದೇ ಥರ ನಿಲ್ಬೇಕಾದ್ರೆ ಕುದುರೆ ನಮಗೆ ಫೇಸ್ ಟು ಫೇಸ್ ಕೊಡಬೇಕು. ಟರ್ನಾಗಿ ನಿಂತ್ಕೊಂಡು ಫೇಸ್ ಟು ಫೇಸ್ ನಮ್ಮ ನೋಡಬೇಕು. ಸರಿ ಸರಿ, ಕರೆಕ್ಟಾಗಿ ಕೆಲಸ ಮಾಡು, ನೀಟಾಗಿರು, ಗುಡ್ಗಳಾಗಿರು. ಸರಿ ಬಿಡ್ತೀನಿ ನೀರು, ಹೋಗ್ಬೇಕು ನಿನಗಲ್ವಾ, ಆಟ ಆಡ್ಬೇಕು ಹೋಗ್ಬಿಟ್ಟು. ರೆಡಿ ಅಗೇನ್, ಆಪೋಸಿಟ್ ಡೈರೆಕ್ಷನ್. ಗುಡ್ ಗರ್ಲ್. ನಾನು ಕಮೆಂಟೇ ಕೊಟ್ಟಿಲ್ಲ, ಹೋಗ್ತಿದ್ದಲ್ಲ. ಸರಿ ಸರಿ ಇರಲಿ, ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಆಮೇಲೆ ಏನೋ ಮಿಸ್ಟೇಕ್ ಇದ್ರೂ ಕರೆಕ್ಟ್ ಮಾಡೋಣ. ಲೂಸ್ ಆಗಿದ್ರೆ ಟೈಟ್ ಮಾಡಬೇಕು, ಟೈಟ್ ಆಗಿದ್ರೆ ಸ್ವಲ್ಪ ಲೂಸ್ ಮಾಡಬೇಕು. ಸೂಪರ್. ಗುಡ್ ಗರ್ಲ್, ಸೂಪರ್ ಐಡಿ, ಗುಡ್ ಗರ್ಲ್ ಮಾ, ಗುಡ್ ಗರ್ಲ್, ಸೂಪರ್ ಸೂಪರ್ ಐಡಿ, ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್. ಸ್ವೆಟ್ಟಿಂಗೇ ಬಂದಿಲ್ಲ, ಅಷ್ಟು ಬೇಗ ಕಲಿತೀಯಾ? ಸೂಪರ್. ಸ್ವೆಟ್ ಬರ್ಸ್ಕೊಂಡು ಮುಂಚೆನೇ ಎಲ್ಲ ಕಲ್ತ್ಬಿಡ್ತೀಯ ಹಂಗಂದ್ರೆ ನೀನು. ಅಷ್ಟು ಹುಷಾರಿದೆಯಾ? ಹಾಂ ಸರಿ, ನೆಕ್ಸ್ಟು ಡಿಸೆನ್ಸೈಸ್ ಮಾಡೋಣ. ಇದೆ ಹೌ 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 ಡಿಸೆನ್ಸೈಸ್ ನಿಲ್ತಾ ಇಲ್ಲ. ಸರಿ ಇರಿ. ಹೌ 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 ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್. ಡಿಸೆನ್ಸೈಸ್ ಮಾಡ್ತಾಯಿದ್ದೀನಿ. ತಲೆ ಅಲ್ಲಾಡಿಸ್ತಾ ಇದ್ದಾಳೆ. ಆ ತಲೆ ಅಲ್ಲಾಡಿಸ್ದಿರ ಆರಾಮಿಗೆ ರಿಲ್ಯಾಕ್ಸ್ ಆಗಿದ್ದರೆ ಸ್ಟಾಪ್ ಮಾಡ್ತೀನಿ ನಾನು, ಇಲ್ಲ ಕಂಟಿನ್ಯೂ ಮಾಡ್ತೀನಿ. ಡಿಸೆನ್ಸೈಸ್ ಮಾಡ್ತಾಯಿದ್ದೀನಿ. ಡಿಸೆನ್ಸೈಸ್ ಮಾಡ್ತಾಯಿದ್ದೀನಿ. ತಲೆ ಅಲ್ಲಾಡಿಸ್ತಾ ಇದ್ದಾಳೆ. ತಲೆ ಅಲ್ಲಾಡಿಸ್ತಾ ಇದ್ದಾಳೆ. ಆ ತಲೆ ಅಲ್ಲಾಡಿಸೋದನ್ನ ಸ್ಟಾಪ್ ಮಾಡಿ ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸ್ ಆಗಿದ್ದಾಳೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಇವಾಗ ಎಕ್ಸಾಂಪಲ್, ಅದು ನಾಲ್ಗೆ ನೆಕ್ಕೋದಾಗಲಿ, ಹಿಂದ್ಗಡೆ ಕಾಲನ್ನ ಎತ್ತಿಟ್ಕೊಳ್ಳೋದಾಗಲಿ, ರಿಲ್ಯಾಕ್ಸಾಗಿ ನಿಂತ್ಕೊಳ್ಳೋದಾಗಲಿ, ಇಲ್ಲ ಬ್ಲಿಂಕಿಂಗ್ ದಿ ಐಸ್, ಬ್ಲಿಂಕ್ ಮಾಡೋದು ಕಣ್ಣು, ಇದೆಲ್ಲ ರಿಲ್ಯಾಕ್ಸಿಂಗ್ ಸೈನು. ಪರವಾಗಿಲ್ಲ, ಎಲ್ಲ ಬೇಗ ಕಲಿತಾನೆ ಅನ್ಸುತ್ತೆ ಇವನು. ಫಸ್ಟ್ ದಿನ ಇಷ್ಟೆಲ್ಲ ನನಗೆ ರಿಸಲ್ಟ್ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ. ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಇದೆ. ನಿಂತ್ಕೊಂತ ಇದಲ್ಲ, ಬೇರೆ ಕುದುರೆ ಇದ್ರೆ ಇವಾಗ ಎಲ್ಲಿ ಬಿಸಾಕ್ಬಿಟ್ಟು ಹೊರಗೋಗಿರೋದು. ಇಷ್ಟು ಪ್ರೆಷರ್ ಮಾಡ್ತಾಯಿದ್ದೀನಿ, ಪ್ರೆಷರ್ಗೆ ಡಿಸೆನ್ಸೈಸ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ನಿಂತ್ಕೊಂತ ಇದ್ದಾನೆ. ಎಷ್ಟು ಇನ್ನು ಏನೇ ಮಾಡಿದ್ರು ಡಿಸೆನ್ಸೈಸ್ ಮಾಡೋದು ಮಾತ್ರ ಮರಿಬೇಡಿ. ನೀನು ಡಿಸೆನ್ಸೈಸ್ ಮಾಡಿದ್ರೇ ಯಾವುದೇ ಥರ ಸೌಂಡ್ ಆಗಲಿ, ಯಾವುದೇ ಥರ ಭಯ ಆಗಲಿ, ಯಾವುದೇ ಥರ ಇದಾಗಲಿ ಅದಕ್ಕಿರಲ್ಲ. ಎಕ್ಸಾಂಪಲ್ಲು, ನಾನು ಇವಾಗ ಲಂಚ್ ಮಾಡ್ತಾ ಇರೋದು ಸ್ಟಿಕ್ಕು ಡೀಸೆಲ್ಲೆ. ಇವಾಗ ಅದನ್ನ ಇಟ್ಕೊಂಡು ಡಿಸೆನ್ಸೈಸ್ ಮಾಡ್ತಾಯಿದ್ದೀನಿ. ಡಿಸೆನ್ಸೈಸ್ ಮಾಡಿಲ್ಲ ಅಂದರೆ ನೆಕ್ಸ್ಟು ನೀವು ಇದು ಇದ್ರೂ ಯಾವುದೇ ಕಾರಣಕ್ಕೂ ಏನಕ್ಕೂ ಭಯ ಬೀಳಬಾರ್ದು.
ಕಲಿತಾ ಇದ್ದಾನೆ ಇವನು, ಪರವಾಗಿಲ್ಲ. ಇನ್ನೊಂದು ಮರಿ ಇದೆ, ಆ ಮರಿನ ಟ್ರೈನ್ ಮಾಡ್ಬೇಕಾದ್ರೆ ಅವನು ಇವಳಾದರೆ ಸ್ವಲ್ಪ ಮರಿನೂ ನಮ್ಮ ಜೊತೆ ಎಲ್ಲ ಅಟ್ಯಾಚ್ಮೆಂಟ್ ಇದ್ಲು, ಕರೆದಿದ ತಕ್ಷಣ ಬರ್ತಾಯಿದ್ಲು. ನೋಡೋಣ. ನೆಕ್ಸ್ಟು ನಾಳೆ ಬೆಳಿಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂಡಿಯನ್ ಕೌಬಾಯ್. ಬಾಯ್.